ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ ಈ ಒಂದು ಗ್ರೂಪ್ ಏನಿದೆ, ಈ ಒಂದು ಫಂಡು ಪಾಸ್ಟ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಕೊಡ್ತಾ ಬರ್ತಿದ್ದಾರೆ. ಬೇರೆ ಮ್ಯೂಚುವಲ್ ಫಂಡ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಫಂಡ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಈಗ ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಮೋತಿಲಾಲ್ ಓಸ್ವಾಲ್ ಗ್ರೂಪ್ನ ಕೇಸ್ ಸ್ಟಡಿ ಮಾಡೋಣ. ಮೋತಿಲಾಲ್ ಓಸ್ವಾಲ್ ಅಲ್ಲಿ ಅಂದರೆ ಈ ಒಂದು ಗ್ರೂಪಲ್ಲಿ ಹಲವಾರು ಕ್ಯಾಟಗರಿ ಫಂಡ್ಗಳು ಇದ್ದಾವೆ. ನಾನು ಇವತ್ತಿನ ವಿಡಿಯೋದಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಲ್ಟಿ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್ ಈ ಒಂದು ಇಷ್ಟು ಕ್ಯಾಟಗರಿ ಫಂಡ್ನ ಸೆಲೆಕ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾಕೆ ಮೋತಿಲಾಲ್ ಓಸ್ವಾಲ್ ಗ್ರೂಪ್ ಅವರು ಇಷ್ಟು ಸ್ಟಾಕ್ ಮಾರ್ಕೆಟ್ ಡೌನ್ ಇದ್ದಾಗೂ, ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆದಾಗೂ ಯಾಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ, ಯಾವ ರೀತಿ ಸಾಧ್ಯ ಇದು, ಬೇರೆ ಫಂಡ್ಗಳು ಕಂಪೇರ್ ಮಾಡಿದ್ರೆ ಇಯರ್ ವೈಸ್ ರಿಟರ್ನ್ ಕಮ್ಮಿ ಆಗ್ತಾ ಬರುತ್ತೆ. ಮೋತಿಲಾಲ್ ಓಸ್ವಾಲ್ ಅವರು ಮಾರ್ಕೆಟ್ ಎಷ್ಟೇ ಡೌನ್ ಇದ್ರೂ, ಮಾರ್ಕೆಟ್ ಕ್ರಾಶ್ ಆಗ್ತಾ ಇರೋ ಟೈಮಲ್ಲೂ ಅವರು ನಿಮಗೆ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡ್ತಿದ್ದಾರೆ. ಏನು, ಅವರು ನಿಮಗೆ ಒಳ್ಳೆ ರಿಟರ್ನ್ ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆ್ಯಂಡ್ ಕೊಡ್ತಾರೆ ಕೂಡ. ಯಾವ ರೀತಿ ಸಾಧ್ಯ ಇದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಒಂಥರ ಕೇಸ್ ಸ್ಟಡಿ ಇದ್ದಂಗೆ ಅಷ್ಟೇ. ಕೇಸ್ ಸ್ಟಡಿ ಅಂದರೆ ನಾವು ಒಂದು ವಿಷಯನ ತಗೊಂತೀವಿ, ಅದನ್ನು ಡಿಸ್ಕಸ್ ಮಾಡ್ತೀವಿ, ಅದರಿಂದ ಏನು ಔಟ್ಕಮ್ ಬರುತ್ತೆ ಅದನ್ನು ಕಲಿತೀವಿ. ಈ ರೀತಿ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ಮೋತಿಲಾಲ್ ಓಸ್ವಾಲ್ ಗ್ರೂಪ್ ಮೇಲೆ ಇರುತ್ತೆ. ಯಾಕೆ ಈ ಒಂದು ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಅದರದ್ದು ಅಲೋಕೇಶನ್ ಎಷ್ಟಿದೆ, ಯಾವ್ಯಾವ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತಿದೆ, ಅದರದ್ದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು ಆ್ಯಂಡ್ ನಿಮಗೆ ಗ್ರಾಫ್ ಎಷ್ಟು ಹೈ ರಿಸ್ಕ್ ಇದೆಯಾ, ಲೋ ರಿಸ್ಕ್ ಇದೆಯಾ, ಈ ಥರ ಒಂದು ಅನಾಲಿಸಿಸ್ನ ಮಾಡೋಣ. ಈಗ ನಾವು ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಮೋತಿಲಾಲ್ ಓಸ್ವಾಲ್ ಅವರು ಯಾಕೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಒಂದು 2-3 ರೀಸನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದು ಅವರ ಒಂದು ಅಲೋಕೇಶನ್ ಸ್ಟ್ರಾಟಜಿ. ಅಂದರೆ ಯಾವ ರೀತಿ ನಾವು ಒಂದು ಇನ್ವೆಸ್ಟ್ ಮಾಡ್ತೀವಲ್ಲ ದುಡ್ಡನ್ನ, ಆ ದುಡ್ಡನ್ನ ಅವರು ಯಾವ ರೀತಿ ಅಂದರೆ ಯಾರು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅವರು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಯಾವ ರೀತಿ ತಲೆ ಓಡಿಸಿ ಅವರು ನಮ್ಮ ಒಂದು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ ಫಂಡ್ಗಳಲ್ಲಿ ಅಂದರೆ ಸ್ಟಾಕ್ಸ್ಗಳಲ್ಲಿ ಅಂತ ನಾವು ಯೋಚನೆ ಮಾಡಬೇಕು. ನಾವು ಒಂದು ಇನ್ವೆಸ್ಟ್ ಮಾಡೋ ದುಡ್ಡು ಮ್ಯೂಚುವಲ್ ಫಂಡ್ ಮ್ಯಾನೇಜರು ಯಾವ ರೀತಿ ಸ್ಟ್ರಾಟಜಿನ ಯೂಸ್ ಮಾಡಿ ಒಂದು ಮೇನ್ ಆಬ್ಜೆಕ್ಟಿವ್ ಎಲ್ಲ ಪರ್ಪಸ್ನ ಇಟ್ಕೊಂಡು ನಮಗೆ ಒಂದು ಒಳ್ಳೆ ರಿಟರ್ನ್ಸ್ನ ಕೊಡಬಹುದು, ಅದನ್ನು ಯೋಚನೆ ಮಾಡಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಮಾರ್ಕೆಟ್ ಡೌನ್ ಇದ್ದಾಗೂ ಒಳ್ಳೆ ರಿಟರ್ನ್ಸ್ನ ಕೊಡ್ತಿದ್ದಾರೆ ಅಂದರೆ ಯಾವ ರೀತಿ ಅವರು ಸ್ಟಾಕ್ಸ್ನ ಬೈ ಮಾಡ್ತಿದ್ದಾರೆ, ಯಾವ ಪ್ರೈಸಲ್ಲಿ ಆ್ಯಂಡ್ ಅಟ್ ವಾಟ್ ಪ್ರೈಸ್ ದೇ ಆರ್ ಸೆಲ್ಲಿಂಗ್ ದ ಸ್ಟಾಕ್ಸ್, ಇದನ್ನು ಅವರು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಮಾಡ್ತಿದ್ದಾರೆ. ಮೊದಲನೇದು. ಎರಡನೇದು, ಅವರು ಒಂದು ಸ್ಟ್ರಾಟಜಿ ಇರೋ ಫಾರ್ಮ್ನ ಯೂಸ್ ಮಾಡ್ತಿದ್ದಾರೆ. ಏನು, QLGP ಅನ್ನೋ ಒಂದು ಸ್ಕೀಮ್ ಇಲ್ಲ ಒಂದು ಸ್ಟ್ರಾಟಜಿ, ಅದನ್ನು ಯೂಸ್ ಮಾಡ್ತಾರೆ ಅವರು. ಏನಂದರೆ Q ಅಂದರೆ ಕ್ವಾಲಿಟಿ, L ಅಂದರೆ ಲಾಂಗ್ವಿಟಿ, G ಅಂದರೆ ಗ್ರೋತ್, P ಅಂದರೆ ಪ್ರೈಸ್. ಸೊ ಏನಿದ್ರೆ ಅರ್ಥ ಅಂದರೆ ಕ್ವಾಲಿಟಿ, ಪ್ರೈಸು, ಲಾಂಗ್ ಟರ್ಮು, ಗ್ರೋತು, ಈ 4 ವಿಚಾರಗಳನ್ನ ಇನ್ವೆಸ್ಟರ್ ಓರಿಯೆಂಟ್ ಆಗಿ ಇಟ್ಕೊಂಡು ಅವ್ರಿಗೆ ಯಾವ ರೀತಿ ಬೆಸ್ಟ್ ಪರ್ಫಾರ್ಮ್ ಆಗಿ ನಾವು ಇರ್ಬೋದು ಆ್ಯಂಡ್ ಯಾವ ರೀತಿ ನಾವು ಒಳ್ಳೆ ರಿಟರ್ನ್ಸ್ನ ಕೊಡ್ಬೋದು ಅಂತ ತಲೆಯಲ್ಲಿ ಇಟ್ಕೊಂಡು ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಕಂಪನಿಗಳನ್ನ ಚೂಸ್ ಮಾಡ್ತಾರೆ. ಇದು ಆ ಒಂದು ಫಂಡ್ ಮ್ಯಾನೇಜರು ಓಡಿಸೋವಂಥ ಒಂದು ತಲೆ ಓಡಿಸೋವಂಥ ಒಂದು ಸ್ಟ್ರಾಟಜಿ. ಮೂರನೇದು ಸಸ್ಟೈನೇಬಿಲಿಟಿ. ಅಂದರೆ ಮಾರ್ಕೆಟ್ ಸ್ವಲ್ಪ ಕ್ರಾಶ್ ಆದಾಗ ಒಂದು 5%, 10% ಡೌನ್ಫಾಲ್ ಆದಾಗೂ ನಮಗೆ ಅಟ್ ವಾಟ್ ಪ್ರೈಸ್ ಅವರು ಮಾರ್ಕೆಟಲ್ಲಿ ಎಂಟರ್ ಆಗಿ ಅಟ್ ವಾಟ್ ಪ್ರೈಸ್ ಅವರು ಮಾರ್ಕೆಟಿಂದ ಎಕ್ಸಿಟ್ ಆಗ್ತಿದ್ದಾರೆ, ಇದನ್ನು ಅವರು ಕರೆಕ್ಟಾಗಿ ಅನಲೈಸ್ ಮಾಡ್ತಿದ್ದಾರೆ. ಬೇರೆ ಫಂಡ್ ಅವರು ಮಾಡ್ತಿದ್ದಾರೆ, ಬಟ್ ಇವರು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದಾರೆ, ಅದಕ್ಕೆ ಚೆನ್ನಾಗಿ ರಿಟರ್ನ್ಸ್ ಕೊಡ್ತಿದ್ದಾರೆ. ಈಗ ನಾನು ಪ್ರಿಪೇರ್ ಮಾಡಿರುವಂಥ ಒಂದು ಡೇಟಾನ ಎಕ್ಸೆಲಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ, ನೀವು ನೋಡ್ತಾ ಹೋಗಿ, ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಕೇಳ್ತಾ ಹೋಗಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಲಾರ್ಜ್ ಕ್ಯಾಪಿಂದ ಸ್ಟಾರ್ಟ್ ಮಾಡೋಣ. ಲಾರ್ಜ್ ಕ್ಯಾಪಲ್ಲಿ ಏನು ಯೂನಿಕ್ ಇದೆ ಅಂತ. ಲಾರ್ಜ್ ಕ್ಯಾಪಲ್ಲಿ ನೀವು ನೋಡ್ತಾ ಇರ್ಬೋದು, ಲಾರ್ಜ್ ಕ್ಯಾಪಲ್ಲಿ ನಾನು ಟಾಪ್ 20 ಸ್ಟಾಕ್ಸು ಮೋತಿಲಾಲ್ ಓಸ್ವಾಲ್ ಅವರು ಹ್ಯಾಂಡಲ್ ಮಾಡ್ತಾ ಇರೋದನ್ನ ನಾನು ತೊಗೊಂಡಿದ್ದೀನಿ. ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಆ ಒಂದು ಲಾರ್ಜ್ ಕ್ಯಾಪಲ್ಲಿ ಟಾಪ್ 20 ಕಂಪನಿಗಳನ್ನ ಮೋತಿಲಾಲ್ ಓಸ್ವಾಲ್ ಅವರು ಯಾವ ರೀತಿ ಆರಿಸ್ಕೊಂಡಿದ್ದಾರೆ ಆ್ಯಂಡ್ ಅವರು ಸ್ಟಾಕ್ಸ್ಗಳನ್ನ ಆರಿಸ್ಕೊಂಡಿದ್ದಾರಲ್ಲ ಅದರಲ್ಲಿ ಯಾವ ಒಂದು ಇಂಡಸ್ಟ್ರಿಗಳಿದ್ದಾವೆ, ಬ್ಯಾಂಕಿಂಗು, ಪೆಟ್ರೋಲಿಯಮು, IT ಸಾಫ್ಟ್ವೇರು, ಫಿನಾನ್ಸು, ಕನ್ಸ್ಟ್ರಕ್ಷನ್, ಟೆಲಿಕಾಮ್, ಆಟೋಮೊಬೈಲ್ಸ್, IT ಸರ್ವಿಸಸ್, ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಆ್ಯಂಡ್ ಸಪ್ಲೈಸ್ ಸರ್ವಿಸಸ್ಸು, FMCG, ಈ ಕನ್ಸ್ಟ್ರಕ್ಷನ್ನು, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಈ ಡೈವರ್ಸಿಫಿಕೇಶನ್ ಅವರು ಆರಿಸ್ಕೊಂಡಿದ್ದಾರಲ್ಲ ಆ ಒಂದು ಡೈವರ್ಸಿಫಿಕೇಶನ್ನೇ ಅವ್ರಿಗೆ ಒಂದು ಯೂನಿಕ್ನೆಸ್ನ ತರುತ್ತೆ ಆ ಒಂದು ಫಂಡಲ್ಲಿ. ಈ ಒಂದು ಡೈವರ್ಸಿಫಿಕೇಶನ್ನ ಈ ಒಂದು ಯೂನಿಕ್ ಆಗಿ ಡೈವರ್ಸಿಫಿಕೇಶನ್ ನಾವು ಲಾರ್ಜ್ ಕ್ಯಾಪಲ್ಲಿ ನೋಡ್ಬೋದು. ಆ್ಯಂಡ್ ನೀವಿಲ್ಲಿ ಲಾರ್ಜ್ ಕ್ಯಾಪಲ್ಲಿ ನೋಡ್ತಾ ಇರ್ಬೋದು, ಸೆಕ್ಟರ್ ವೈಸ್ ರೇಟಿಂಗ್ ಕೊಡ್ತಾ ಹೋದರೆ ಯಾವ ರೀತಿ ಅವ್ರು ರೇಟಿಂಗ್ ಕೊಟ್ಟಿದ್ದಾರೆ ಅಂದರೆ ಲಾರ್ಜ್ ಕ್ಯಾಪಲ್ಲಿ ಫೈನಾನ್ಸ್ಗೆ 7.39% ಕೊಟ್ಟು, ಪೆಟ್ರೋಲಿಯಂ ಪ್ರಾಡಕ್ಟ್ಸು, IT ಸರ್ವಿಸಸ್ಗೆ 5.81% ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ನೋಡ್ತಾ ಹೋದೆ
ಎಫ್ ಎಮ್ ಸಿ ಜಿ ಡೈವರ್ಸಿಫೈಡ್ ಎಫ್ ಎಮ್ ಸಿ ಜಿಯಲ್ಲಿ ನಿಮಗೆ 3.04% ಕೊಟ್ಟಿದ್ದಾರೆ. ಆ್ಯಂಡ್ ಕ್ಯಾಶ್ ಆ್ಯಂಡ್ ಇಕ್ವಿವೆಲೆಂಟ್ ಅಂದರೆ ಟೆಕ್ಸ್ಟೈಲ್ ಅಪ್ಯಾರಲ್ಸ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಅದಕ್ಕೆ ನಿಮಗೆ ಕಮ್ಮಿ ಅಲೋಕೇಶನ್ ಮಾಡಿದ್ದಾರೆ. ಸೊ ಆಸ್ ಇಟ್ ಈಸ್ ಎ ಲಾರ್ಜ್ ಕ್ಯಾಪ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಟಾಪ್ 100 ಕಂಪ್ನಿಗಳು. ಆ ಒಂದು 100 ಕಂಪನಿಗಳವರು ಪ್ರಾಪರಾಗಿ ಅನಾಲಿಸಿಸ್ ಮಾಡಿ ನಮ್ಮ ಒಂದು ದೇಶದಲ್ಲಿ ಇಡುವಂಥ ಒಂದು ಫೈನಾನ್ಷಿಯಲ್ ಆಕ್ಟಿವಿಟೀಸ್ನ ಪ್ರಾಮುಖ್ಯತೆಯನ್ನು ತಲೆಯಲ್ಲಿಟ್ಟುಕೊಂಡು ಫೈನಾನ್ಸ್ಗೆ ಹೈಯೆಸ್ಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನಮ್ಮ ಇಂಡಿಯಾದಲ್ಲಿ ನಡೆಯುವಂಥ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ನಡೆಯುವಂಥ ಒಂದು ಕಂಡೀಷನ್ನ ತಲೆಯಲ್ಲಿಟ್ಕೊಂಡು ಪೆಟ್ರೋಲಿಯಂಗೆ ಹೈಯೆಸ್ಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಈ ರೀತಿ ಆ ಫಂಡ್ ಮ್ಯಾನೇಜರು ಕರೆಕ್ಟಾಗಿ ತಲೆ ಓಡಿಸಿ ಒಂದು ಅಲೋಕೇಶನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೀವು ಲಾರ್ಜ್ ಕ್ಯಾಪಲ್ಲಿ ಡೈರೆಕ್ಟ್ ಪ್ಲಾನ್ ನೋಡಿದ್ರೆ ನಿಮಗೆ 0.77% ಕಮಿಷನ್ ಹೋಗುತ್ತೆ. ಆ್ಯಂಡ್ ರೆಗ್ಯುಲರ್ ಪ್ಲಾನ್ ಹೋದರೆ 2.10% ಕಮಿಷನ್ ಹೋಗುತ್ತೆ. ಇದು ಲಾರ್ಜ್ ಕ್ಯಾಪ್ ಆಗಿರೋದ್ರಿಂದ ಒಂದು ಕಮಿಷನ್ ಪರ್ಸೆಂಟ್ ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಆಸ್ ಆನ್ 31st December 2024 ನೋಡ್ತಾ ಹೋದರೆ 1592 crores ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ. ಆ್ಯಂಡ್ ನೀವು ರಿಸ್ಕ್ ಪ್ಯಾರಾಮೀಟರ್ ನೋಡಿದ್ರೆ ವೆರಿ ರಿಸ್ಕ್ ಇದೆ ನಿಮಗೆ ಎರಡರಲ್ಲೂ ಅಷ್ಟೇ. ಅವ್ರು ಬೆಂಚ್ ಮಾರ್ಕ್ ಸೆಟ್ ಮಾಡಿರುವಂಥ ಆವ್ರೇಜ್ ರಿಟರ್ನು ಆ್ಯಂಡ್ ಕೊಡ್ತಾ ಇರೋಂಥ ರಿಟರ್ನ್ ಎರಡನ್ನೂ ಕಂಪೇರ್ ಮಾಡಿದ್ರೆ ನಿಮಗೆ ಅವರು ಹೈ ರಿಸ್ಕ್ನೇ ತೋರಿಸ್ತಾ ಇದ್ದಾರೆ. ಇದು ನಾವು ಲಾರ್ಜ್ ಕ್ಯಾಪ್ ನೋಡಿದ್ವಿ. ಈಗ ನಾವು ಮಿಡ್ ಕ್ಯಾಪ್ ನೋಡೋಣ. ಮಿಡ್ ಕ್ಯಾಪ್ ಯಾವ ರೀತಿ ಸ್ಟಾಕ್ಸ್ ಹೊಂದಿದ್ದಾವೆ, ಯಾವ ರೀತಿ ಅಲೋಕೇಶನ್ ಮಾಡಿದ್ದಾರೆ ಮೋತಿಲಾಲ್ ಓಸ್ವಾಲ್ ಅವರು ಅಂತ ನೋಡ್ಕೊಂಬೋಣ ಬನ್ನಿ. ಈಗ ನೀವು ಮಿಡ್ ಕ್ಯಾಪ್ನ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಮಿಡ್ ಕ್ಯಾಪಲ್ಲಿ ಅವರು ಫಸ್ಟ್ ಪ್ರಾಮುಖ್ಯತೆ ಕೊಟ್ಟಿರೋದು ಐ ಟಿ ಅಗೇನ್ ಕಾಫ್ರೇಜ್ ಲಿಮಿಟೆಡ್, ಅದಕ್ಕೆ 9.86% ಕೊಟ್ಟಿದ್ದಾರೆ. ಅಲ್ಲಿಂದ ಅವ್ರು ಲಾಸ್ಟಿಗೆ ಬಂದಿರೋದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಮೇಲೆ. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗೆ ಪ್ರಾಮುಖ್ಯತೆ ಕಮ್ಮಿ ಕೊಟ್ಟು ಐ ಟಿ, ಕನ್ಸ್ಯೂಮರ್ ಡ್ಯೂರಬಲ್ಸ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಲ್ಲೂ ಕೊಟ್ಟಿದ್ದಾರೆ ನೋಡಿ. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ 8.95 ಎಲ್ಲೂ ಕೊಟ್ಟಿದ್ದಾರೆ. ಬಟ್ ಆ ಕಂಪನಿ ಬೇರೆ ಇರುತ್ತೆ ನೋಡಿ. ಪೋಲಿಕ್ಯಾಬ್ ಇಂಡಿಯಾ ಲಿಮಿಟೆಡ್, ಇಲ್ಲಿ ಸುಪ್ರೀಂ ಇಂಡಸ್ಟ್ರಿ ಲಿಮಿಟೆಡ್. ಓಕೆ, ಪೋಲಿಕ್ಯಾಬ್ ಮೇ ಬಿ ಅವರು ಜಾಸ್ತಿ ಕೊಟ್ಟಿದ್ದಾರೆ ಪ್ರಾಮುಖ್ಯತೆ. ಏನಕ್ಕಂದ್ರೆ ಆ ಒಂದು ಪ್ರಾಡಕ್ಟ್ಸು ಇಂಡಸ್ಟ್ರಿಗೆ ಜಾಸ್ತಿ ಬೇಕಾಗಿರ್ಬೋದು, ಅದಕ್ಕೆ ಅದಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ರಿಟೇಲಿಂಗ್, ಐ ಟಿ ಸಾಫ್ಟ್ವೇರ್, ಫೈನಾನ್ಸ್, ಆಟೋಮೊಬೈಲ್ಸ್ ಇಲ್ಲೂ ಅಷ್ಟೇ ಡೈವರ್ಸಿಫಿಕೇಶನ್ ಹೊಂದಿದ್ದಾರೆ ಅವರು. ಆ್ಯಂಡ್ ಇಲ್ಲಿ 9 ಪಾಯಿಂಟಿಂದ ಸ್ಟಾರ್ಟ್ ಆಗಿ 1.33 ಎಂಡ್ ಮಾಡ್ತಿದ್ದಾರೆ ಅವರು ಅವರ ಒಂದು ಪರ್ಸೆಂಟೇಜ್ ಲಿಮಿಟ್ನ. ಆ್ಯಂಡ್ ಇಲ್ಲಿ ನೀವು ಅವರ ಒಂದು ಸೆಕ್ಟರ್ ರೇಟಿಂಗ್ ನೋಡೋದಾದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗೆ ಅವರು ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಈಗ ನೀವು ಲಾರ್ಜ್ ಕ್ಯಾಪಲ್ಲಿ ನೋಡಿದಾಗ ಅವರು ಫೈನಾನ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿದ್ರು. ಇಲ್ಲಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗೆ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. 12.37% ಕೊಡ್ತಿದ್ದಾರೆ. ರಿಟೇಲಿಂಗ್, ಫೈನಾನ್ಸ್ ಥರ್ಡ್ ಪೊಸಿಷನ್ ಇದೆ ನೋಡಿ. ಫೈನಾನ್ಸ್ 5.14, ಬಟ್ ಅಲ್ಲಿ ಅಬೌಟ್ 10 ಇತ್ತು. 15% 12% ಕೊಡ್ತಿದ್ರು ಅವರು ಪ್ರಾಮುಖ್ಯತೆ ಲಾರ್ಜ್ ಕ್ಯಾಪಲ್ಲಿ ಇದ್ದಾಗ. ಇದು ಅವರ ಒಂದು ಯೂನಿಕ್ನೆಸ್ಸು. ಆ್ಯಂಡ್ ಇಲ್ಲಿ ನಿಮಗೆ ಡೈವರ್ಸಿಫಿಕೇಶನ್ ಸೆಕ್ಟರ್ ಕಾಣಿಸ್ತಾ ಇದೆ. ಹೆಲ್ತ್ ಕೇರ್, ಟೆಲಿಕಾಮ್, ಗ್ಯಾಸ್, ಎಲೆಕ್ಟ್ರಿಸಿಟಿ, ಫಾರ್ಮಾಸ್ಯೂಟಿಕಲ್ಸ್, ಕೆಮಿಕಲ್ಸ್, ಪೆಟ್ರೋಕೆಮಿಕಲ್ಸು ಮತ್ತು ಅಗೇನ್ ಕ್ಯಾಶ್ ಆ್ಯಂಡ್ ಇಕ್ವಿವೆಲೆಂಟ್. ಸೊ ಈ ರೀತಿ ಅವರು ಡೈವರ್ಸಿಫಿಕೇಶನ್ ಮಾಡಿ ಅವರ ಒಂದು ಹೋಲ್ಡಿಂಗ್ಸ್ನ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಮಿಡ್ ಕ್ಯಾಪಲ್ಲಿ ರೆಗ್ಯುಲರ್ ಪ್ಲಾನ್ಗೆ 1.58, ಡೈರೆಕ್ಟ್ ಪ್ಲಾನ್ಗೆ 0.65 ಕಮಿಷನ್ ಅವರು ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು 26 crores ಹ್ಯಾಂಡಲ್ ಮಾಡ್ತಿದ್ದಾರೆ ಅವರು. ಆ್ಯಂಡ್ ಅಗೇನ್ ರಿಸ್ಕ್ ಪ್ಯಾರಾಮೀಟರ್ ಬರೋದಾದ್ರೆ ವೆರಿ ಹೈ ರಿಸ್ಕ್ ಎರಡೂ. ಈಗ ನಾವು ಮಿಡ್ ಕ್ಯಾಪ್ ನೋಡಿದ್ವಿ ಇವಾಗ ತಾನೆ. ಈಗ ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ನೋಡೋಣ. ನಾವು ಎಲ್ಲ ಕ್ಯಾಪಿನ ನೋಡ್ಕೊಂಡ್ಬಂದು ಲಾಸ್ಟಲ್ಲಿ ಅದರದ್ದು ಒಂದು ಸಮ್ಮರಿನ ಮಾಡೋಣ. ಯಾವ ರೀತಿ ನಾವು ನೋಡ್ಕೊಂಡ್ಬಂದ್ವಿ, ಯಾವುದು ಕಾಮನ್ ಪಾಯಿಂಟ್ಗಳಿದ್ದಾವೆ ನಾವು ನೋಡಿರೋದ್ರಲ್ಲಿ ಅಂತ. ಈಗ ನಾವು ಸ್ಮಾಲ್ ಕ್ಯಾಪಲ್ಲಿ ನೋಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು ಸ್ಮಾಲ್ ಕ್ಯಾಪಲ್ಲಿ ಇಲ್ಲಿ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದೀರಿ ನೀವು. ನಾವು ಏನು ನೋಡಿದ್ವಿ ಲಾರ್ಜ್ ಕ್ಯಾಪಲ್ಲಿ ಫಸ್ಟ್ ಫೈನಾನ್ಸ್ ಪ್ರಾಮುಖ್ಯತೆ ಕೊಟ್ಟರು, ಮಿಡ್ ಕ್ಯಾಪಲ್ಲಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗೆ ಪ್ರಾಮುಖ್ಯತೆ ಕೊಟ್ಟರು, ಸ್ಮಾಲ್ ಕ್ಯಾಪಲ್ಲಿ ಕೆಮಿಕಲ್ಸ್ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ಗೆ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ವೇರಿನ್ ಮಿಡ್ ಕ್ಯಾಪಲ್ಲಿ ಇದರ ಪ್ರಾಮುಖ್ಯತೆ ತುಂಬ ಕಮ್ಮಿ ಇತ್ತು. ನೋಡಿ ಇವ್ರದ್ದು ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡ್ತಾರಂದ್ರೆ ಮಿಡ್ ಕ್ಯಾಪಲ್ಲಿ ಇದಕ್ಕೆ ಪ್ರಾಮುಖ್ಯತೆ ಕಮ್ಮಿ ಕೊಟ್ಟು ಸ್ಮಾಲ್ ಕ್ಯಾಪಲ್ಲಿ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಇದನ್ನ ಮೇಲೆ ತಂದಿಟ್ಟಿದ್ದಾರೆ ಅವರು ಫಂಡ್ ಮ್ಯಾನೇಜರ್. ಕೆಮಿಕಲ್ಸ್ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ಗೆ 3.18. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಲೋಕೇಶನ್, ಅಸೆಟ್ ಅಲೋಕೇಶನ್ ಪರ್ಸೆಂಟೇಜ್ ನೋಡಿ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋವಾಗ ನನಗೂ ಇದೊಂಥರ ಸರ್ಪ್ರೈಸಿಂಗ್ ಥಿಂಗೇ ಅನಿಸುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಸ್ಮಾಲ್ ಕ್ಯಾಪ್ ಅಂದರೆ 250 ಇಂದ 500 ಕಂಪನಿಗಳು. ನೀವು ಇಲ್ಲಿ ಕಂಪನಿಗಳ ನೇಮ್ನ ನೋಡ್ತಾ ಇರ್ಬೋದು. ನಿಮಗೆ ಆಲ್ರೆಡಿ ಫೆಮಿಲಿಯರ್ ಕಂಪನಿಗಳನ್ನ ನಿಮಗೆ ಇಲ್ಲಿ ಕಾಣಿಸ್ತಾನೆ ಇರ್ಬೋದು. ಆ್ಯಂಡ್ ಇಲ್ಲಿ ಸೆಕ್ಟರ್ ರೇಟಿಂಗ್ ನೋಡೋದಾದರೆ ಆಟೋ ಕಂಪೋನೆಂಟ್ಸ್ ಇಲ್ಲ ರಿಟೇಲಿಂಗ್ಗೆ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಮೊದಲನೇದಾಗಿ. ಆ್ಯಂಡ್ ಆಟೋಮೊಬೈಲ್ಸ್ಗೆ ಲಾಸ್ಟ್ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನೋಡಿ. ಐ ಟಿ ಸರ್ವಿಸಸ್ಸು ಲಾರ್ಜ್ ಕ್ಯಾಪಲ್ಲಿ ಫಸ್ಟ್ ಸ್ಟೇಜಲ್ಲಿ ಇಟ್ಟು ಸ್ಮಾಲ್ ಕ್ಯಾಪಲ್ಲಿ ಲಾಸ್ಟ್ ಸ್ಟೇಜಲ್ಲಿ ಇಟ್ಟಿದ್ದಾರೆ. ಇವ್ರದ್ದು ನೀವು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ ಇವರು ಮೋತಿಲಾಲ್ ಓಸ್ವಾಲ್ ಗ್ರೂಪ್ ಅವರು. ಆ್ಯಂಡ್ ಇಲ್ಲಿ ಎಕ್ಸ್ಪೆನ್ಸ್ ರೇಷನ್ ನೋಡೋದಾದ್ರೆ ಡೈರೆಕ್ಟ್ ಪ್ಲಾನ್ಗೆ 0.41, ರೆಗ್ಯುಲರ್ ಪ್ಲಾನ್ಗೆ 1.84 ಕಮಿಷನ್ ಚಾರ್ಜ್ ಮಾಡ್ತಿದ್ದಾರೆ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಗೇನ್ 4000 crores ಇದೆ. ಆ್ಯಂಡ್ ಅಗೇನ್ ರಿಸ್ಕ್ ಮೀಟರ್ ವೆರಿ ರಿಸ್ಕ್. ಆ್ಯಂಡ್ ಇವಾಗ ತಾನೇ ನಾವು ಲಾರ್ಜ್, ಸ್ಮಾಲ್ ಮತ್ತು ಮಿಡ್ ನೋಡಿದ್ವಿ. ಈಗ ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್ ಎರಡು ಉಳ್ಕೊಂಡಿರೋದು. ಈಗ ಫಸ್ಟ್ ಮಲ್ಟಿ ಕ್ಯಾಪ್ ನೋಡ್ಕೊಂಡ್ಬಂದ್ಬಿಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು ಮಲ್ಟಿ ಕ್ಯಾಪಲ್ಲಿ
ಫಸ್ಟ್ ಅವರು ಪ್ರಾಮುಖ್ಯತೆ ಕೊಟ್ಟದ್ದು ರಿಟೇಲಿಂಗ್, ಟ್ರೆಂಡ್ ಲಿಮಿಟೆಡ್, ಪೋಲಿಕ್ಯಾಬ್ ಇಂಡಿಯಾ ಲಿಮಿಟೆಡ್, ಕಾರ್ಫ್ರೇಜ್ ಲಿಮಿಟೆಡ್. ನೀವು ಮಿಡ್ ಕ್ಯಾಪ್ ಅಲ್ಲಿ ಕಾರ್ಫ್ರೇಜ್ ನೆನಪಿದ್ರೆ ನಿಮಗೆ ಫಸ್ಟ್ ಅಲ್ಲಿ ಇಟ್ಟಿದ್ರು ಅವರು, ಇದರಲ್ಲಿ ಥರ್ಡ್ ಪಾಯಿಂಟ್ ಅಲ್ಲಿ ಇಟ್ಟಿದ್ದಾರೆ. ಅಂಡ್ ಇಲ್ಲಿ ಅಗೇನ್ ಅಲೋಕೇಶನ್ 9.6 ಸ್ಟಾರ್ಟ್ ಆಗಿ 0.2 ಎಂಡ್ ಆಗಿದೆ, 0.92 ಎಂಡ್ ಆಗಿದೆ. ಅಂಡ್ ಇಲ್ಲೂ ಅಷ್ಟೇ ಡೈವರ್ಸಿಫಿಕೇಶನ್ ನೋಡಿದ್ರೆ ರಿಟೇಲಿಂಗ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, IT ಸಾಫ್ಟ್ವೇರ್ಗೆ ಪ್ರಾಮುಖ್ಯತೆ ಕೊಟ್ಟು ನೆಕ್ಸ್ಟ್ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಂದ್ರೆ ಕಲ್ಯಾಣ್ ಜ್ಯುವೆಲರ್ಸ್, ನೆಕ್ಲೆಸ್, ಗೋಲ್ಡ್ ಚೈನು. ಅಂಡ್ ಇಲ್ಲಿ ಟೆಲಿಕಾಂ ಸರ್ವಿಸಸ್, ಫೈನಾನ್ಸ್ಗೆ ಅವರು 8th ಪೊಸಿಷನ್ ಕೊಟ್ಟಿದ್ದಾರೆ ನೋಡಿ, ಯಾವುದರಲ್ಲಿ ಮಲ್ಟಿ ಕ್ಯಾಪ್ ಅಲ್ಲಿ. ಅಂಡ್ ಮಲ್ಟಿ ಕ್ಯಾಪ್ ಈಸ್ ನಾನು ಆಗಲೇ ಹೇಳ್ದಂಗೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮೂರನ್ನು ಇನ್ಕ್ಲೂಡ್ ಮಾಡಿರುತ್ತೆ ಮಲ್ಟಿ ಕ್ಯಾಪ್. ಸೊ ಇದು ಒಂದು ಮಲ್ಟಿ ಕ್ಯಾಪ್ ಯುನಿಕ್ನೆಸ್. ಆದ್ರೆ ಮಲ್ಟಿ ಕ್ಯಾಪ್ ಅಲ್ಲಿ ಅವರು ಸೆಕ್ಟರ್ ವೈಸ್ ರೇಟಿಂಗ್ ನೋಡೋದಾದ್ರೆ ನೋಡಿ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗೆ 15.97% ಕೊಟ್ಟಿದ್ದಾರೆ. ಹತ್ತತ್ರ 16%. ಅವ್ರು 100% ಅಲ್ಲಿ 100 ರೂಪಾಯಿ ಇದ್ರೆ 16 ರೂಪಾಯಿನ ಅವರು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಮೇಲೆ ಹಾಕಿದ್ದಾರೆ. ನೆಕ್ಸ್ಟ್ ರಿಟೇನಿಂಗ್ ಅಲ್ಲಿ 11.9% ಇದೆ. ಕೆಮಿಕಲ್ಸ್ ಅಂಡ್ ಪೆಟ್ರೋಕೆಮಿಕಲ್ಸ್ ಅಗೇನ್ 7% ಇದೆ. ಫೈನಾನ್ಸ್ ಅಲ್ಲಿ 7% ಇದೆ. ಕೆಮಿಕಲ್ಸ್ ಅಲ್ಲಿ 5% ಅವರು ಅವರ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಎಕ್ಸ್ಪೆನ್ಸೇಷನ್ ನೋಡೋದಾದ್ರೆ ರೆಗ್ಯುಲರ್ ಪ್ಲಾನ್ ಅಲ್ಲಿ 1.89, ಡೈರೆಕ್ಟ್ ಪ್ಲಾನ್ ಅಲ್ಲಿ 0.47. ಯಾರು ಡೈರೆಕ್ಟ್ ಪ್ಲಾನ್ ಹೋಗ್ತೀರಾ ಅವ್ರಿಗೆ ಕಮಿಷನ್ ಕಟ್ಟೋ ಅವಶ್ಯಕತೆ ಇರಲ್ಲ. ಯಾರು ರೆಗ್ಯುಲರ್ ಪ್ಲಾನ್ ಚೂಸ್ ಮಾಡ್ತಾರೋ ಅವ್ರಿಗೆ ಕಮಿಷನ್ ಕಟ್ಟಬೇಕು. ಸೊ ಆದಷ್ಟು ಡೈರೆಕ್ಟ್ ಪ್ಲಾನ್ ಚೂಸ್ ಮಾಡಿ. ಅಂಡ್ ಲೇಟೆಸ್ಟ್ ಆಗಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅವರು 3,265 crores ಹ್ಯಾಂಡಲ್ ಮಾಡ್ತಿದ್ದಾರೆ. ಅಂಡ್ ಅಗೇನ್ ವೆರಿ ಹೈ ರಿಸ್ಕ್, ನಾರ್ಮಲ್ ಆಗಿ ಹೈ ರಿಸ್ಕ್ ಇದ್ದೇ ಇರುತ್ತೆ. ಸೊ ನೀವು ನೋಡಿದ್ರಲ್ಲ ಮಲ್ಟಿ ಕ್ಯಾಪ್ ಯಾವ ರೀತಿ ಅಂತ. ಈಗ ಫ್ಲೆಕ್ಸಿ ಕ್ಯಾಪ್ ಲಾಸ್ಟ್ ಫಂಡ್ ನೋಡ್ಕೊಂಬರೋಣ, ಅದರದ್ದು ಸ್ಪೆಷಾಲಿಟಿ ಯಾವ ತರ ಇದೆ ಅಂತ. ನೀವು ನೋಡ್ತಾ ಇರ್ಬೋದು ಫ್ಲೆಕ್ಸಿ ಕ್ಯಾಪ್ ನ ತೋರಿಸ್ತಾ ಇದ್ದೀನಿ ನಿಮಗೆ. ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಫಸ್ಟ್ ಪ್ರಾಮುಖ್ಯತೆ ಅಗೇನ್ ಅವರು IT ಕೊಟ್ಟಿದ್ದಾರೆ, 10.57 ಸ್ಟಾರ್ಟ್ ಮಾಡಿದ್ದಾರೆ ಅಲೋಕೇಶನ್. ಅಂಡ್ ಲಾಸ್ಟ್ ಅಲ್ಲಿ ಹೆಲ್ತ್ ಕೇರ್ ಸರ್ವಿಸಸ್ಗೆ ಅವರು ಪ್ರಾಮುಖ್ಯತೆ ಕಮ್ಮಿ ಕೊಡ್ತಿದ್ದಾರೆ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ. ಅಂಡ್ ಇಲ್ಲಿ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಹೇಳ್ದಂಗೆ ನಿಮಗೆ ಅಬ್ಸರ್ವ್ ಮಾಡಿ 16 ಸ್ಟಾಕ್ಸ್ ಅಲ್ಲಿ ಪ್ರತಿಯೊಂದನ್ನು ಒಳ್ಳೊಳ್ಳೆ ಸ್ಟಾಕ್ ಚೂಸ್ ಮಾಡಿದ್ದಾರೆ ಅವರು. ಕಾರ್ಫ್ರೇಜ್, ಪೋಲಿಕ್ಯಾಬ್, ಕಲ್ಯಾಣ್ ಜ್ಯುವೆಲರ್ಸ್, ಮಹೀಂದ್ರ ಅಂಡ್ ಮಹೀಂದ್ರ, ಜಿಯೋ ಫೈನಾನ್ಷಿಯಲ್, ಭಾರತಿ ಏರ್ಟೆಲ್ ಲಿಮಿಟೆಡ್, ಅಗೇನ್ ಇಲ್ಲೂ ಭಾರತಿ ಏರ್ಟೆಲ್, ಲಾರ್ಜನ್ ಅಂಡ್ ಟರ್ಬೋ, ಸೂಪರ್, ICICI ಲಿಮಿಟೆಡ್, ಝೊಮ್ಯಾಟೊ, ಮ್ಯಾಕ್ಸ್ ಹೆಲ್ತ್ ಕೇರ್, ಪ್ರತಿಯೊಂದು ಒಳ್ಳೆ ಸ್ಟಾಕೆ. ಅಂಡ್ ಅವ್ರ ಅಲೋಕೇಶನ್ ಅಷ್ಟೇ ತುಂಬಾ ಚೆನ್ನಾಗಿ ತಲೆ ಯೋಚನೆ ಮಾಡಿ ಚೂಸ್ ಮಾಡಿ ಅಲೋಕೇಟ್ ಮಾಡಿದ್ದಾರೆ ಅವರು. ಅಂಡ್ ಇಲ್ಲಿ ಇಂಡಸ್ಟ್ರಿ ವೈಸ್ ನೋಡೋದಾದ್ರೆ ಸೆಕ್ಟರ್ ವೈಸ್ ರಿಟೇಲಿಂಗ್ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಫೈನಾನ್ಸಿಂಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಅಂಡ್ ಇಲ್ಲಿ ಅಲೋಕೇಶನ್ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತಿದ್ದು. ಯಾಕಂದ್ರೆ ತುಂಬಾ ಲೀಸ್ಟ್ ಅಲೋಕೇಶನ್ ಮಾಡ್ತಾ ಇಲ್ಲ ಅವರು. 1.7 ಇಂದ 2, 7, 8, 9, 11 ಕೊಡ್ತಿದ್ದಾರೆ ಅವರು. ಅಂದ್ರೆ ಪ್ರಾಪರ್ ಅಲೋಕೇಶನ್ ಮಾಡ್ತಿದ್ದಾರೆ. ಅಂಡ್ ಇಲ್ಲಿ ರೆಗ್ಯುಲರ್ ಪ್ಲಾನ್ ಅಲ್ಲಿ ನಿಮಗೆ 1.72 ಅಂಡ್ ಡೈರೆಕ್ಟ್ ಪ್ಲಾನ್ ಅಲ್ಲಿ 0.87 ಕಮಿಷನ್ ಚಾರ್ಜ್ ಮಾಡ್ತಿದ್ದಾರೆ. ಅಂಡ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 13,000 ಕೋಟಿ ಇದೆ. ಅಂಡ್ ನೆಕ್ಸ್ಟ್ ರಿಸ್ಕ್ ಬಂದ್ಬಿಟ್ಟು ವೆರಿ ಹೈ ರಿಸ್ಕ್. ಇದು ಇವರ ಒಂದು ಯೂನಿಕ್ನೆಸ್. ಈಗ ನಾವು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್ ಈ ಎಲ್ಲದರಲ್ಲೂ ಕಾಮನ್ ಪಾಯಿಂಟ್ ಏನು? ವೆರಿ ಹೈ ರಿಸ್ಕ್, ವೆರಿ ಹೈ ರಿಟರ್ನ್. ನೀವು ತುಂಬಾ ರಿಸ್ಕ್ ತಗೊಂಡ್ರೆ ತುಂಬಾ ರಿಟರ್ನ್ ಸಿಗುತ್ತೆ. ಪಾಯಿಂಟ್ ನಂಬರ್ 2, ಕಾಮನ್ ಅಲೋಕೇಶನ್ ಅಂಡ್ ಸ್ಟ್ರಾಟಜಿ ಅಲೋಕೇಶನ್. ಅಂದ್ರೆ ಕಾಮನ್ ಆಗಿ ಅಲೋಕೇಟ್ ಮಾಡ್ತಾರೆ ಅವರು. ಫಾರ್ ಎಕ್ಸಾಂಪಲ್ ಕಲ್ಯಾಣ್ ಜ್ಯುವೆಲರ್ಸ್ ಅಲ್ಲಿ 3rd ಪೊಸಿಷನ್ ಕೊಟ್ಟರೆ, ಫಸ್ಟ್ ಪೊಸಿಷನ್ ಕೊಟ್ಟಿರ್ತಾರೆ, ಅಲ್ಲಿ 5th ಪೊಸಿಷನ್ ಕೊಟ್ಟಿರ್ತಾರೆ ಒಂದೊಂದು ಕಡೆ. ಇದು ಕಾಮನ್ ಅಲೋಕೇಶನ್. ಅಂಡ್ ಸ್ಟ್ರಾಟಜಿ ಅಲೋಕೇಶನ್ ಅಂದ್ರೆ ಈಗ ಕಲ್ಯಾಣ್ ಜ್ಯುವೆಲರ್ಸ್ಗೆ ಅವರು ಲಾರ್ಜ್ ಮಿಡ್ ಕ್ಯಾಪ್ ಅಲ್ಲಿ 10% ಕೊಟ್ಟರೆ ಅಲೋಕೇಶನ್, ನೀವು ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಬರೀ 5% ಕೊಟ್ಟಿರ್ತಾರೆ. ಇದನ್ನ ಅವರು ಸ್ಟ್ರಾಟಜಿ ಅಂತ ಕರೀತಾರೆ. ಅಂದ್ರೆ ನಿಮಗೆ ಒಂದ್ ಕಡೆ ಹೊಡ್ತಾ ಬಿಡ್ದು ಇನ್ನೊಂದ್ ಕಡೆ ಹೊಡ್ತಾ ಬೀಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ರೀತಿ ಒಂದು ಫಂಡ್ ನ ಮ್ಯಾನೇಜ್ ಮಾಡ್ತಾರೆ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ರಿಸ್ಕ್ ಅಂಡ್ ರಿವಾರ್ಡ್ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ. ಅಂದ್ರೆ ಅವರು ರಿಸ್ಕ್ ತಗೊಂಡು ನಿಮಗೆ ಒಳ್ಳೆ ರಿವಾರ್ಡ್ನ ಕೊಡ್ತಾರೆ. ಯಾವ ಟೈಮಲ್ಲಿ ಕರೆಕ್ಟಾಗಿ ಎಂಟರ್ ಆಗಬೇಕು ಆ ಟೈಮಲ್ಲಿ ಕರೆಕ್ಟಾಗಿ ಎಂಟರ್ ಆಗ್ತಾರೆ, ಕರೆಕ್ಟಾಗಿ ಎಕ್ಸಿಟ್ ಆಗ್ತಾರೆ, ಸೆಲ್ ಮಾಡ್ತಾರೆ, ನಿಮ್ಗೆ ಒಂದು ಪ್ರಾಫಿಟ್ನ ತಂದು ಕೊಡ್ತಾರೆ. ಇದು ಅವರು ಯೂಸ್ ಮಾಡೋಂಥ ಒಂದು ಸ್ಟ್ರಾಟಜಿ. ಅಂಡ್ ಪ್ರತಿಯೊಂದು ಫಂಡ್, ಈ ಒಂದು 5 ಫಂಡ್ ಅಲ್ಲ, ಇದು ಬಿಟ್ಟು ಸುಮಾರು ಫಂಡ್ಗಳಿದ್ದಾವೆ ಮೋತಿಲಾಲ್ ಓಸ್ವಾಲ್ ಗ್ರೂಪ್ ಅಲ್ಲಿ. ನಾನು ತಗೊಂಡಿರೋದು ನಿಮಗೆ ಅರ್ಥ ಆಗಲಿ ಅಂತ ಒಂದು 20 ಸ್ಟಾಕ್ಸ್ನ ತಗೊಂಡು ಆ ಒಂದು ಸ್ಟಾಕ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂಡ್ ಅದನ್ನ ಅವ್ರು ಯಾವ ರೀತಿ ಚೂಸ್ ಮಾಡ್ತಾರೆ ಅದನ್ನ ನಾನು ನಿಮಗೆ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಅಂಡ್ ಇಲ್ಲಿ ಇನ್ನೊಂದೇನು ನಾವು ಮೇನ್ ವಿಚಾರ ನೋಡ್ಬೋದಂದ್ರೆ ಅವರ ಒಂದು ಡೈವರ್ಸಿಫಿಕೇಶನ್ ಆಫ್ ಸೆಕ್ಟರ್ ವೈಸ್ ಅಲೋಕೇಶನ್ ಫಂಡ್ ಮ್ಯಾನೇಜರ್ಗೆ ಚೆನ್ನಾಗಿ ಗೊತ್ತಿದೆ ಯಾವ ರೀತಿ ಅಲೋಕೇಟ್ ಮಾಡಬೇಕು ಅವ್ರ ಫಂಡ್ಸು ಅಂತ. ಅಂಡ್ ಆ ಒಂದು ಫಂಡ್ಸ್ನ ಅಲೋಕೇಟ್ ಮಾಡಿ ಯಾವ ರೀತಿ ಪ್ರಾಫಿಟ್ನ ಜನರೇಟ್ ಮಾಡಬೇಕು ಅಂತ ಆ ಫಂಡ್ ಮ್ಯಾನೇಜರ್ ಗೊತ್ತಿದೆ, ಅದಕ್ಕೆ ನೀಟಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಆಗಲೇ ಹೇಳ್ದಂಗೆ ಈ ಒಂದು ವಿಡಿಯೋ ಒಂದು ನಾಲೆಡ್ಜಬಲ್ ವಿಡಿಯೋ ಅಷ್ಟೇ, ಒಂದು ಕೇಸ್ ಸ್ಟಡಿ ಥರ ನಾವು ಅನಾಲಿಸಿಸ್ನ ಮಾಡಿದ್ದೀವಿ. ಯಾವ ರೀತಿ ಮೋತಿಲಾಲ್ ಓಸ್ವಾಲ್ ಅವರು ಫಂಡನ್ನು ನಡೆಸ್ತಾ ಇದ್ದಾರೆ, ಯಾವ ರೀತಿ ಕ್ಯಾಟಗರಿ ಫಂಡ್ಸ್ ಅವರಿದ್ದಾರೆ, ಯಾವ ರೀತಿ ಅವರು ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ, ಈ ರೀತಿ ಎಲ್ಲ ನಾವು ಮಾತಾಡಿದ್ದೀವಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.
ಆ್ಯಂಡ್ ಯಾವುದೇ ವಿಡಿಯೋ ಮೇಲೆ ವಿಡಿಯೋ ಮಾಡಬೇಕು ಅಂದರೆ ಆ ವಿಡಿಯೋನ ನಾನು ಕಮೆಂಟ್ ಮಾಡಿ ಆ ವಿಡಿಯೋ ಮೇಲೆ ನಾನು ವಿಡಿಯೋ ಮಾಡ್ತೀನಿ.